ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸರುಶ್ರೀ ಕುಕಿಂಗ್ ಚಾನೆಲ್. ಬರ್ರಿ ಇವತ್ತು ತುಂಬಾ ಸುಲಭವಾಗಿ ಶಂಕರಪೋಳಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯನ್ನಿಟ್ಟು 1 ಕಪ್ ಸಕ್ಕರೆಯನ್ನು ಈ ಪಾತ್ರೆಯೊಳಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಅದೇ ಮೆಷರ್ಮೆಂಟಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಕರೆಕ್ಟ್ ಆಗುತ್ತೆ. 1 ಕಪ್ ಸಕ್ಕರೆಗೆ 1 ಕಪ್ ನೀರು. ಇದನ್ನು ಕರಗಿಸ್ಕೋಬೇಕು. ಈ ಸಕ್ಕರೆ ನೀರು ಹಾಕಬೇಕು. ಪಾಕ ಏನು ಬರೋ ಅವಶ್ಯಕತೆ ಇಲ್ಲ. ನೀವು ಬೇಕಿದ್ದರೆ ಸಕ್ಕರೆನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಪುಡಿ ಮಾಡಿ ಕೂಡ ಮೈದಾ ಹಿಟ್ಟಿನ ಜೊತೆಗೆ ಕಲಿಸ್ಕೋಬೋದು. ಇವಾಗ ನಾನು 1 ಕಪ್ ಸಕ್ಕರೆಗೆ ಅದೇ ಅಳತೆಯಲ್ಲಿ 4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊತಾ ಇದ್ದೀನಿ. ಸೇಮ್ ಮೆಜರ್ಮೆಂಟ್. ಇದಕ್ಕೆ ನಾನು ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಏಲಕ್ಕಿ ಪುಡಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ, ಆವಾಗ ತುಂಬ ಚೆನ್ನಾಗಿ ಘಮ ಬರುತ್ತೆ. ಈಗ ನಾನು ಈ ಅಳತೆಯಲ್ಲಿ 3/4 ಕಪ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ನೀವು ಎಣ್ಣೆನಾದರೂ ಬಳಸ್ಬೋದು, ತುಪ್ಪನಾದರೂ ಬಳಸ್ಬೋದು. ಎರಡರಲ್ಲಿ ಒಂದು ಹಾಕ್ಕೊಂಡ್ರೆ ನಡೀತದೆ. ಸೊ ನಾನಿಲ್ಲಿ 3/4 ಕಪ್ ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. 1 ಕಪ್ ಸಕ್ಕರೆಗೆ 3/4 ಕಪ್ ಆಗುವಷ್ಟು ಎಣ್ಣೆ, ಹಾಗೆ 4 ಕಪ್ ಆಗುವಷ್ಟು ಮೈದಾ ಹಿಟ್ಟು. ಇದು ಕರೆಕ್ಟ್ ಮೆಜರ್ಮೆಂಟ್ ಆಗುತ್ತೆ. ಶಂಕರಪೋಳಿ ತುಂಬಾ ಚೆನ್ನಾಗಿ ಬರ್ತದೆ. ಸೊ ಈ ರೀತಿ ಎಲ್ಲ ಚೆಂದ ಮಿಕ್ಸ್ ಮಾಡಿದಾಗ ಈ ಥರ ಉಂಡೆ ಕಟ್ಟಿ ನೋಡಿದಾಗ ಈ ಹದದಲ್ಲಿ ಹಿಟ್ಟು ಬರಬೇಕು. ಈ ಥರ ಬರಬೇಕು. ಈ ಶಂಕರಪೋಳಿನ ನೀವು ಹಬ್ಬದ ದಿನಗಳಲ್ಲಿ ಕೂಡ ಮಾಡ್ಕೋಬೋದು. ಇಲ್ಲ ಅಂತಂದರೆ ಟೀ ಟೈಮ್ ಸ್ನ್ಯಾಕ್ಸ್ ಜೊತೆ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಈ ಥರ ಕಲಿಸ್ಕೊಂಡಿದ್ದೀನಿ. ಮೊದಲೇ ನಾನು ಸಕ್ಕರೆ ನೀರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಲ್ವ, ಅದನ್ನು ಸ್ವಲ್ಪನೇ ಹಾಕ್ಕೊತ ಈ ಹಿಟ್ಟನ್ನು ಕಲಿಸ್ಕೋಬೇಕಾಗ್ತದೆ. ಮೊದಲಿಗೆ ಅಷ್ಟು ಸಕ್ಕರೆ ನೀರನ್ನು ಹಾಕ್ಕೋಬೇಡ್ರಿ. ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗ್ತದೆ. ಈ ಹಿಟ್ಟನ್ನು ಜಾಸ್ತಿ ಪ್ರೆಷರ್ ಹಾಕಿ ಕಲಿಸ್ಕೊಳಕ್ಕೆ ಹೋಗಬೇಡ್ರಿ. ಇದು ಚಪಾತಿ ಹಿಟ್ಟಿನಕಿಂತ ಸ್ವಲ್ಪ ಗಟ್ಟಿನೇ ಇರಬೇಕಾಗ್ತದೆ. ಆವಾಗ ಮಾತ್ರ ಇದು ಶಂಕರಪೋಳಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿರಿ ಇವಾಗ ನಾನು ಈ ಥರ ಕಲಿಸ್ಕೊತಾ ಇದ್ದೀನಲ್ವ. ಈಗ ಇನ್ನೂ ಸ್ವಲ್ಪ ಸಕ್ಕರೆ ನೀರನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಈ ಹಿಟ್ಟು ಪದರವಾಗಿರಬೇಕು. ಆವಾಗಲೇ ಶಂಕರಪೋಳಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಕಲಸಿರೋ ಹಿಟ್ಟಲ್ಲಿ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ನೀರು ಉಳ್ಕೊಂಡದ. ಸೊ ನೋಡಿರಿ ಈ ಹದದಲ್ಲಿರಬೇಕು. ಒಂದು 15 ನಿಮಿಷ ಇದನ್ನು ರೆಸ್ಟಿಗೆ ಬಿಡಬೇಕು. ಆಮೇಲೆ ಒಂದು ಉಳ್ಳೆನ ತೊಗೊಂಡು ಇದನ್ನು ಚೆನ್ನಾಗಿ ಈ ಥರ ಮಾಡಿ ಒಂದು ಲಟ್ಟಣಿಗೆಯಿಂದ ಇದನ್ನು ಚಪಾತಿ ಥರ ಲಟ್ಟಿಸ್ಕೊತಾ ಇದ್ದೀನಿ. ಸ್ವಲ್ಪ ದಪ್ಪನೇ ಲಟ್ಟಿಸ್ಕೋಬೇಕಾಗ್ತದೆ. ನೋಡಿರಿ ಇವಾಗ ನಾನು ಈ ಥರ ಲಟ್ಟಿಸ್ಕೊತಾ ಇದ್ದೀನಿ. ತುಂಬ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಶಂಕರಪೋಳಿ ಅಷ್ಟೊಂದು ಚೆನ್ನಾಗಿ ಬರಲ್ಲ. ನೋಡಿರಿ ಇವಾಗ ನಾನು ಈ ಥರ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಒಂದು ಚಾಕುವಿನ ಸಹಾಯದಿಂದ ಸುತ್ತ ಇರೋ ಎಡ್ಜಸ್ಸನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಅಂದರೆ ನಾವು ಕಟ್ ಮಾಡಿದಾಗ ಒಂದು ಶೇಪಲ್ಲಿ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಶೇಪ್, ಒಂದು ಡೈಮಂಡ್ ಶೇಪು ಕೂಡ ನೀವು ಕಟ್ ಮಾಡ್ಕೋಬೋದು. ನೋಡಿರಿ ಇವಾಗ ನಾನು ಸ್ಕ್ವೇರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ನೀವು ಲೈಕ್ ಮಾಡೋದ್ರಿಂದ ಮತ್ತೊಬ್ಬರು ಈ ವಿಡಿಯೋ ನೋಡಲಿಕ್ಕೆ ತುಂಬಾ ಒಂದು ಸ್ಫೂರ್ತಿ ಆಗ್ತದೆ. ನಾವು ಕೂಡ ನಮ್ಮ ವ್ಯೂವರ್ಸ್ಗೋಸ್ಕರ ಇನ್ನೂ ಹೊಸ ರೆಸಿಪಿಗಳನ್ನು ತರಬೇಕು ಅಂತ ನಮಗೂ ಒಂದು ಹುಮ್ಮಸ್ಸು ಬರ್ತದೆ. ಸೊ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಾಮೆಂಟ್ ಮಾಡಿರಿ. ಬರ್ರಿ ನೋಡಿರಿ ಈ ಥರ ಆಗ್ಯಾವ ಶಂಕರಪೋಳಿ. ಇವಾಗ ನಾನು ಒಂದು ಪಾತ್ರೆಯೊಳಗೆ ಎಣ್ಣೆನ ಬಿಸಿಗಿಟ್ಟಿದ್ದೆ. ಇವಾಗ ಎಣ್ಣೆ ಕಾದಿದೆ. ನಾನು ಇಷ್ಟು ಶಂಕರಪೋಳಿನ ಕಟ್ ಮಾಡ್ಕೊಂಡಿದ್ದಲ್ವ, ಇವಾಗ ಒಂದೊಂದಾಗಿ ಹಾಕ್ಕೊತಾ ಇದ್ದೀನಿ. ಇದು ಹೊಂಬಣ್ಣ ಬರೋವರೆಗೂ ಕರ್ಕೋಬೇಕಾಗ್ತದೆ. ನಾವು ಒಂದು ಸ್ಪೂನಿನ ಸಹಾಯದಿಂದ ಇದನ್ನು ಚೆನ್ನಾಗಿ ತಿರುವಿ ಹಾಕ್ಕೋಬೇಕು. ಅಂದರೆ ಎಲ್ಲ ಅಷ್ಟು ಶಂಕರಪೋಳಿ ಚೆನ್ನಾಗಿ ಬೇಯುತ್ತೆ. ನೋಡಿರಿ ಇವಾಗ ಈ ಥರ ಹೊಂಬಣ್ಣ ಬರೋವರೆಗೂ ಕರಿಬೇಕಾಗ್ತದೆ. ನೋಡಿರಿ ಇವಾಗ ರೆಡಿ ಆಯಿತು ಶಂಕರಪೋಳಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.